ರೈತನು ಬೇಡುವವನಾಗಬಾರದು, ನೀಡುವವನಾಗಬೇಕು. ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ರೈತರು ಪುರಾತನ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ರೈತ ಯಾವಾಗಲೂ ಬೇಡುವವನಾಗಬಾರದು, ನೀಡುವವನಾಗಬೇಕು ಎಂದು ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಹೇಳಿದರು. ಅವರು ಲಕ್ಷ್ಮೇಶ್ವರ ತಾಲೂಕಿನ ಮಾಡಳ್ಳಿ ಗ್ರಾಮದ ದಿ ಗೊಂದೆಪ್ಪ ಚಿಂಚಲಿ ಇವರ ಸ್ಥಳದಲ್ಲಿ ಗ್ರಾಮೀಣ ಆರೋಗ್ಯ ಗೋ ಸಾವಯವ ಕೃಷಿ ಜಾಗೃತಿ ಹಾಗೂ ಕಾಮಧೇನು ಗೋ ಮಂದಿರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಪ್ರತಿಯೊಬ್ಬರ ಮನೆಯಲ್ಲಿ ದೇಶಿ ಹಸುಗಳು ಇರಬೇಕು, ಅಂದಾಗ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ. ಇಲ್ಲವಾದರೆ ನಮ್ಮ ಮಕ್ಕಳು ಒಂದಿಲ್ಲೊಂದು ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದು ಗೊತ್ತಿರುವ ವಿಷಯವಾಗಿ ಎಂದು ವಿವರಿಸಿದರು. ಈ ವೇದಿಕೆಯಲ್ಲಿ 31 ಎಕರೆ ಭೂಮಿಯಲ್ಲಿ ಒಣ ಬೇಸಾಯ ಮಾಡಿ ಅದರಲ್ಲೂ ಸಾವಯವ ಕೃಷಿ ಮಾಡಿ ಎಲ್ಲ ರೈತರಿಗೂ ಮಾದರಿಯಾದ ಯುವ ರೈತ ಹನುಮಂತಪ್ಪ ಚಿಂಚಲಿಯವರನ್ನು ಅಭಿನಂದಿಸಿ ಆಶೀರ್ವದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸಿಆರ್ ಪಾಟೀಲ್, ನಾರಾಯಣ್ ಬಂಡಿ, ರೇವಣಪ್ಪ ಮನಗೂಳಿ, ದೇವರೆಡ್ಡಿ ಅಗಸನಕೊಪ್, ಡಾಕ್ಟರ್ ಬಸವರಾಜ್ ನಾವಿ, ಮಲ್ಲೇಶಪ್ಪ ಬಿಸೇರೊಟ್ಟಿ, ಬಿಎಸ್ ಪಾಟೀಲ್, ಶ್ರೀಮತಿ ಶಿವಲೀಲಾ ಹೊಸಮನಿ, ರುದ್ರಗೌಡ್ ನಿಂಗನಗೌಡ್, ರವಿ ಹಡಪದ್, ಜಿವಿ ಪಾಟೀಲ್, ಹುಲಿಗೆಪ್ಪ ಕೆರಣ್ಣವರ್ ಇದ್ದರು.